ಆನಂದ್ ಕುಮಾರ್ ಸಿ ಎಮ್ ಅಂತ ನಮ್ಮದು ಟ್ಯಾಲೆಂಟ್ಸ್ ಎಕ್ಸಿಬಿಷನ್ ಯೂಟ್ಯೂಬ್ ಚಾನಲ್ ಇದೆ. ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸ್ನ ಇನ್ನೊಂದು ವಿಧವಾದಂಥ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈಗ ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ಯಾವಾಗ ಯೂಸ್ ಮಾಡಬೇಕಪ್ಪ ಅಂದರೆ, ಈಗ ನಾವು ನೋಡಿ, ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ನಾವು ಮಾತಾಡುವಾಗ ಆಕ್ಷನ್ ನಡೀತಾ ಇರಬೇಕು. ಈಗ ನಾನು ಟೀಚ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ವರ್ಬಿಗೆ ING ಸೇರಿಸ್ಕೊಂಡ್ಬಿಡ್ಬೇಕು. ಐ ಆಮ್ ಟೀಚಿಂಗ್. ತಿಂತಾ ಇದ್ರೆ ಈಟ್ಗೆ ಈಟಿಂಗ್, ರೀಡ್ಗೆ ರೀಡಿಂಗ್, ವರ್ಬ್ಗೆ INGನ ಸೇರಿಸ್ಕೊಬೇಕು. ಈಗ ನೋಡ್ಕೊಳ್ಳಿ, ಈಟ್ಗೆ ತಿಂತಾ ಇದ್ದೀನಿ ಅನ್ಬೇಕಾದ್ರೆ ಈಟಿಂಗ್ ಅಂತ ಹೇಳಬೇಕು. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಹೇಳುವಾಗ ವರ್ಬ್ಗೆ ನಾವು ING ಫಾರ್ಮ್ನ ಸೇರಿಸ್ಕೊಬೇಕು. ಈಗ ನೋಡ್ಕೊಳ್ಳಿ, ಈ ಹೆಲ್ಪಿಂಗ್ ವರ್ಬ್ಸ್ನ ಆ್ಯಮು, ಈಸು ಮತ್ತು ಆರು ಯಾವಾಗ ಯೂಸ್ ಮಾಡಬೇಕು ನೋಡ್ಕೊಳ್ಳಿ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲ. ಆ್ಯಮ್ ಯಾವಾಗ ಯೂಸ್ ಮಾಡಬೇಕಂದ್ರೆ ಸಬ್ಜೆಕ್ಟು ಇದ್ದಾಗ, ಸಬ್ಜೆಕ್ಟ್ ಅಂದರೆ ಕೆಲಸ ಮಾಡೋರ ಬಗ್ಗೆ, ನಾನು ಅನ್ನೋದ್ರ ಬಗ್ಗೆ ಮಾತ್ರ ಬಂದಾಗ ಆ್ಯಮ್ ಅಂತ ನಾವು ಬಳಸ್ಕೊಬೇಕು. ಐ ಆಮ್ ಈಟಿಂಗ್, ಐ ಆಮ್ ಡ್ಯಾನ್ಸಿಂಗ್, ಐ ಆಮ್ ರೀಡಿಂಗ್. ಈಗ ಆ್ಯಮ್ ಯಾವಾಗ ಬಳಸ್ಕೊಬೇಕಂತ ಗೊತ್ತಾಯಿತು. ಈಗ ನೆಕ್ಸ್ಟ್ ಈಸ್ ಯಾವಾಗ ಬಳಸ್ಕೊಬೇಕು. ಈಸ್ ಎನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಯಾವಾಗ ಬಳಸ್ಕೊಬೇಕಪ್ಪ ಅಂದರೆ, ಸಬ್ಜೆಕ್ಟು ಸಿಂಗುಲರ್ ಆಗಿರಬೇಕು. ಸಿಂಗುಲರ್ ಅಂದರೆ ಏಕವಚನದಲ್ಲಿರಬೇಕು, ಅಂದರೆ ಒಬ್ಬರು. ಈಗ ಅವನು ಓದುತ್ತಿದ್ದಾನೆ. ನೋಡಿ, ಈಸ್ ರೀಡಿಂಗ್. ಯಾರಾದರೂ ಹುಡುಗ ಹೆಸರು ಹೇಳಬೇಕಾದ್ರೆ ಮನೋಜ್ ಈಸ್ ರೀಡಿಂಗ್, ಮಾನಸ ಈಸ್ ರೀಡಿಂಗ್. ಇಲ್ಲಿ ಒಬ್ಬರು ಮಾತ್ರ ಹೇಳ್ತಾ ಇದ್ರೆ ಈಸ್ ಅಂತ ಬಳಸಬೇಕು. ಈಗ ಆರನ್ನು ಯಾವಾಗ ಬಳಸಬೇಕಪ್ಪ ಅಂದರೆ, ಸಬ್ಜೆಕ್ಟು ಫ್ಲೂರಲ್ ಫಾರ್ಮ್ ಇರಬೇಕು, ಅಂದರೆ ಒಬ್ಬರಿಗಿಂತ ಜಾಸ್ತಿ ಜನ ಇರಬೇಕು. ದೇ ಅಂದರೆ ಏನಪ್ಪ, ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ದೇ ಆರ್ ಡ್ಯಾನ್ಸಿಂಗ್. ಮೈ ಫ್ರೆಂಡ್ಸ್ ಆರ್ ಪ್ಲೇಯಿಂಗ್. ಈಗ ನಮ್ಮಪ್ಪ ಬರ್ತಾ ಇದ್ದಾರೆ ಅನ್ಬೇಕಾದ್ರೆ ಮೈ ಫಾದರ್ ಈಸ್ ಕಮಿಂಗ್ ಅನ್ಬೇಕು. ನಮ್ಮ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅನ್ಬೇಕಾದ್ರೆ ಮೈ ಫ್ರೆಂಡ್ಸ್ ಆರ್ ಕಮಿಂಗ್ ಅನ್ಬೇಕು. ಈ ಸಿಚುಯೇಷನ್ ತಕ್ಕಂಗೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ಕೊಬೇಕು. ನೆಕ್ಸ್ಟ್ ಇನ್ಯಾವಾಗ ಯೂಸ್ ಮಾಡಬೇಕಪ್ಪ ಅಂದರೆ, ಟೆಂಪರರಿ ಆಕ್ಷನ್ ನಾಟ್ ಹ್ಯಾಪನಿಂಗ್. ಏನಪ್ಪ ಹಿಂಗಂದರೆ, ಈಗ ನಾನು ಯಾವುದೋ ಒಂದು ಬುಕ್ಕನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ, ಮಾತಾಡೋ ಟೈಮಲ್ಲಿ ಓದ್ತಾ ಇರಲ್ಲ. ಈಗ ನಾನು ಇಂಗ್ಲೀಷ್ ಗ್ರಾಮರ್ ಓದೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಫ್ರೆಂಡ್ ಜೊತೆ ಹೇಳಬೇಕು, ನಾನು ಐ ಆಮ್ ರೀಡಿಂಗ್ ಇಂಗ್ಲೀಷ್ ಗ್ರಾಮರ್. ಆ ಟೈಮಲ್ಲಿ ನಾನು ಮಾತಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೂ ಸಹ ಮುಗ್ದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಐ ಆಮ್ ಪ್ರಿಪೇರಿಂಗ್ ಫಾರ್ APSC ಎಕ್ಸಾಮ್. ಈ ಥರ ಎಕ್ಸಾಂಪಲ್ಸ್ಗೆ ನೀವು ಸಿಚುಯೇಷನ್ಸ್ ತಗೊಬೋದು. ನೆಕ್ಸ್ಟ್ ಇನ್ಯಾವಾಗ ಯೂಸ್ ಮಾಡಬೇಕಂದ್ರೆ, ನಿಯರ್ ಟು ಫ್ಯೂಚರ್ ಇದ್ದಾಗ. ನೋಡಿ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನ ಫ್ಯೂಚರ್ ಕೆಲಸಗಳಿಗೂ ಸಹ ನಾನು ಉಪಯೋಗಿಸ್ಬೋದು. ಈಗ ನಾನು ಇವತ್ತು ರಾತ್ರಿಗೆ ಸಿನಿಮಾಗೆ ಹೋಗ್ತೀನಿ ಅನ್ಬೇಕಾದ್ರೆ, ಐ ಆಮ್ ಗೋಯಿಂಗ್ ಟು ಮೂವಿ ಟು ನೈಟ್. ನೋಡಿ, ಐ ವಿಲ್ ಗೋ ಟು ಮೂವಿ ಟು ನೈಟ್ ಅಂತ ಬೇಕಾದರೂ ಅನ್ಬೋದು. ಬಟ್ ಇಲ್ಲಿ ನೋಡಿ, ಸಿಚುಯೇಷನ್ ತಕ್ಕಂಗೆ ಆ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದ್ರು ಸಹ ಒಂದೇ ಮೀನಿಂಗ್ ಬರುತ್ತೆ, ಫ್ಯೂಚರ್ ಟೆನ್ಸಲ್ಲಿ ಹೇಳಿದ್ರು ಸಹ ಒಂದೇ ಮೀನಿಂಗೇ ಬರುತ್ತೆ. ಅಂದರೆ ಇನ್ನೇನು ಫಿಕ್ಸ್ ಆಗಿರುವಂಥ ಈವೆಂಟ್ಗೆ, ಈಗ ನಾನು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಟುಮಾರೋ. ನೋಡಿ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದಾಯಿತು. ಫ್ಯೂಚರಲ್ಲೂ ಹೇಳ್ಬೋದು ಅದನ್ನು, ಐ ವಿಲ್ ಗೋ ಟು ಬ್ಯಾಂಗ್ಳೂರ್ ಅಂತ ಬೇಕಾದರೂ ಹೇಳ್ಬೋದು. ಈಗ ನಮ್ಮದು ಒಂದು ಸೆಂಟೆನ್ಸನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಇದೆಯಾ, ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ ಹೇಳಬೇಕು, ಫ್ಯೂಚರ್ ಟೆನ್ಸ್ ಹೇಗೆ, ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನಿಮಗೆ ಮೇನ್ ಗೊತ್ತಾಗಬೇಕೇನಪ್ಪ ಅಂದರೆ, ಯಾವ ಟೆನ್ಸನ್ನ ಯಾವಾಗ ಯೂಸ್ ಮಾಡ್ಕೊಬೇಕು ಅಂತ ಗೊತ್ತಾಗಬೇಕು. ಅದ್ರ ಜೊತೆಗೆ ಆ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅಂತ ಗೊತ್ತಾಗಬೇಕು ನಿಮಗೆ. ಇಷ್ಟು ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.